ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ಬಿಕಾಮ್ ಫಿಫ್ತ್ ಸೆಮಿಸ್ಟರ್ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋಣ. ಸೊ ನೀವು ಇಲ್ಲಿ ನೋಡ್ಬೋದು, ಡಿಸೆಂಬರ್ ಜನವರಿ 2024-25 ಐತಿದೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಸೊ ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಓಕೆ, ಸೊ ಪ್ರೀವಿಯಸ್ ಇಯರ್ದಲ್ಲಿ 5 ಮಾರ್ಕ್ಸ್ಗೆ ಯಾವ ಥರ ಕ್ವಶನನ್ನು ಕೇಳಿದ್ದಾರೆ, ಸೊ ಅವನು ಸಾಲ್ವ್ ಮಾಡೋಣ. ಸೊ ನಾನು ಇವತ್ತಿನ ಕ್ಲಾಸ್ನಲ್ಲಿ 2 ಕ್ವಶನನ್ನು ಸಾಲ್ವ್ ಮಾಡ್ತೇನೆ. ಸೊ ಇಲ್ಲಿ ಕ್ವಶನ್ ನಂಬರ್ 3 ಎತ್ತಿದೆ ನೋಡ್ರಿ. ಕ್ಯಾಲ್ಕುಲೇಟ್ ದ ಕಂಪೌಂಡ್ ವ್ಯಾಲ್ಯೂ ದ್ಯಾಟ್ ಈಸ್ ಫ್ಯೂಚರ್ ವ್ಯಾಲ್ಯೂ ಅಂತ ಹೇಳ್ತಾರೆ ಆಫ್ ರುಪೀಸ್ 15,000 ಆಟ್ ದ ಎಂಡ್ ಆಫ್ 3 years ಆಟ್ 12% ರೇಟ್ ಆಫ್ ಇಂಟ್ರೆಸ್ಟ್ ವೆನ್ ಇಂಟ್ರೆಸ್ಟ್ ಈಸ್ ಕ್ಯಾಲ್ಕುಲೇಟೆಡ್ ಆನ್. ಓಕೆ, ಫಸ್ಟ್ ಏನು ಹೇಳ್ತಾರೆ ಇಯರ್ಲಿ ಬೇಸಿಸ್, ಸೆಕೆಂಡ್ ಒನ್ ಕ್ವಾರ್ಟರ್ಲಿ ಬೇಸಿಸ್ ಅಂತ ಹೇಳ್ತಾರೆ. ಓಕೆ, ಸೊ ಭಾಳ ಅಂದ್ರೆ ಭಾಳಷ್ಟು ಸಿಂಪಲ್ ಇರ್ತಾವ್ರಿ ಕ್ವಶನ. ನೀವು ಈಜಿಲಿ ನೀವು ಸಾಲ್ವ್ ಮಾಡ್ಬೋದು. ಓಕೆ, ಸೊ ನಾನು ನಿಮ್ಗೆ ಈಜಿ ವೇ ಮುಖಾಂತರ ಅಂಡರ್ಸ್ಟ್ಯಾಂಡ್ ಮಾಡ್ಸೋಕೆ ಪ್ರಯತ್ನ ಮಾಡಿದ್ದೇನೆ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು. ನೆಕ್ಸ್ಟ್ ಏನು ಮಾಡ್ರಿ, ಸೊಲ್ಯೂಷನ್ ಅಂತ ಹಾಕ್ರಿ ಅಥವಾ ಆನ್ಸರ್ ಅಂತೇಳಿ ಮೆನ್ಷನ್ ಮಾಡ್ಬೋದು. ಫಸ್ಟಿಗೆ ಪ್ರಾಬ್ಲಮ್ದಲ್ಲಿ ಏನೇನು ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ, ಸೊ ಯಾವೆಲ್ಲ ಪಾಯಿಂಟ್ಸ್ ಕೊಟ್ಟಿದ್ದಾರೆ ನಾವು ಅದನ್ನ ಸ್ವಲ್ಪ ಅಬ್ಸರ್ವ್ ಮಾಡೋಣ. ಫಸ್ಟಿಗೆ ಇಲ್ಲಿ ದ್ಯಾಟ್ ಈಸ್ ಅಂತ ಹೇಳಿದಾರಲ್ಲ, ಇದು ಫ್ಯೂಚರ್ ವ್ಯಾಲ್ಯೂ FV ಅಂತಾರೆ ಇದಕ್ಕೆ. ಇದನ್ನು ನಾವು ಫೈಂಡ್ ಔಟ್ ಮಾಡ್ಬೇಕ್ರಿ. ನೆಕ್ಸ್ಟ್ ಪ್ರೆಸೆಂಟ್ ವ್ಯಾಲ್ಯೂ PV ಅಂತ ಕೊಟ್ಟಿದ್ದಾರೆ, ಎಷ್ಟು 15,000. ಇದು ನೆನಪಿಟ್ಕೋರಿ 15,000. ನೆಕ್ಸ್ಟ್ ಇಯರ್ ಕೊಟ್ಟಿದ್ದಾರೆ, ಎಷ್ಟು ಇಯರ್ ಅದಾವ್ರಿ 3 years ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಆರ್ ಅಂತ ಹೇಳಿ ಬರುತ್ತೆ, ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಹೇಳಿ ಬರುತ್ತೆ. ಎಷ್ಟು ಅಂದರೆ 12%. ನೀವು ವರ್ಕಿಂಗ್ ನೋಟ್ ಕೂಡ ಹಾಕ್ಬೋದು ಈ ಥರ. ಪ್ರೆಸೆಂಟ್ ವ್ಯಾಲ್ಯೂ 15,000 ಅಂತ ಮೆನ್ಷನ್ ಮಾಡಿರಿ. ನಂಬರ್ ಆಫ್ ದ ಇಯರ್ಸ್ ಎಷ್ಟು 3 years. ನಾನು ಆಲ್ರೆಡಿ ಹೇಳಿದ್ದೇನೆ ನೋಡಿರಿ, ನಂಬರ್ ಆಫ್ ದ ಇಯರ್ಸ್ 3 years ಅಂತಿದೆ ನೋಡಿರಿ. ಓಕೆ, ನೆಕ್ಸ್ಟ್ ರೇಟ್ ಆಫ್ ದ ಇಂಟ್ರೆಸ್ಟ್ ಇಲ್ಲಿ 12% ಅಂತಿದೆ. ಸೊ ರೇಟ್ ಆಫ್ ಇಂಟ್ರೆಸ್ಟ್ 12% ನೋಡಿರಿ. ಸೊ ಇದನ್ನು 12%ಅನ್ನು ಈ ಥರನೂ ಬರಿಬೋದು ನೀವು, 0.12 ಅಂತೇಳಿ ಕೂಡ ಬರಿಬೋದು. ಓಕೆ, ಸೊ ಫಸ್ಟಿಗೆ ಏನು ಮಾಡಿರಿ, ಪಾಯಿಂಟ್ ನಂಬರ್ ಎ ಇದೆಯಲ್ಲ, ಸೊ ಇದನ್ನು ಸಾಲ್ವ್ ಮಾಡೋಣ. ಫಸ್ಟಿಗೆ ಇಯರ್ಲಿ ಬೇಸಿಸ್ ಅಂತ ಹೇಳಿ ಮೆನ್ಷನ್ ಮಾಡಿರಿ. ಇದಕ್ಕೊಂದು ಫಾರ್ಮುಲಾ ಬರುತ್ತೆ, FV = PV ಬ್ರೆಕೆಟ್ 1 + R ಬ್ರೆಕೆಟ್ N ಅಂತ ಹೇಳಿ ಬರುತ್ತೆ. ಓಕೆ, ಸೊ ಈ ಥರ ಮೆನ್ಷನ್ ಮಾಡಬೇಕು. ಸೊ ಏನಿಲ್ಲರಿ, ಜಸ್ಟ್ ಈ ಫಾರ್ಮುಲಾದಾಗ ಮೆನ್ಷನ್ ಮಾಡ್ಕೋತ ಹೋಗ್ರಿ ಏನೇನು ಅಮೌಂಟ್ ಕೊಟ್ಟಿದ್ದಾರೆ ನೋಡಿರಿ. FV ಅಂದರೆ ನಾವು ಇದನ್ನು ಫೈಂಡ್ ಔಟ್ ಮಾಡ್ಬೇಕ್ರಿ. ಸೊ ನಮ್ಗೆ PV ಕೊಟ್ಟಿದ್ದಾರೆ, ಎಷ್ಟು 15,000 ಕೊಟ್ಟಿದ್ದಾರೆ. ಆಲ್ರೆಡಿ ನೀವು ಇಲ್ಲಿ ನೋಟ್ ಹಾಕಿ ಬರೆದಿದ್ದೀರ. 15,000 ಇಯರ್ಸ್ ಎಷ್ಟು ಅದಾವ್ರಿ 3 years. ಅಮೌಂಟ್ ಎಷ್ಟು ಇದೆ ರೀ, ರೇಟ್ ಆಫ್ ಇಂಟ್ರೆಸ್ಟ್ 12% ಇದೆ. ಓಕೆ, ಅದನ್ನ 0.12 ಅಂತೇಳಿ ಮೆನ್ಷನ್ ಮಾಡ್ಬೋದು. ಓಕೆ, ಸೊ ಇವಾಗ ಇಲ್ಲಿ PV ಇದೆ. ಓಕೆ, PV ಅಂದರೆ ಏನ್ರಿ 15,000 ಇಲ್ಲಿದೆ ನೋಡ್ರಿ, 15,000 ಇತ್ತಿದೆಯಲ್ಲ, ಸೊ ಇದನ್ನು ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ 1 ಆ್ಯಸ್ ಇಟ್ ಈಸ್ ಮೆನ್ಷನ್ ಮಾಡಿರಿ, ಪ್ಲಸ್ R ಇದೆಯಲ್ಲ, ಸೊ R ಅಂದರೆ ಏನ್ರಿ ರೇಟ್ ಆಫ್ ಇಂಟ್ರೆಸ್ಟ್. ಓಕೆ, ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ 0.12 ಅಂತ ಹೇಳ್ಬೋದು. ಓಕೆ, ಸೊ ನೀವು 0.12. ನೆಕ್ಸ್ಟ್ ಇಲ್ಲಿ N ಅಂತಿದೆ ನೋಡ್ರಿ. ಸೊ N ಅಂದರೆ ಏನ್ರಿ ನಂಬರ್ ಆಫ್ ದ ಇಯರ್ಸ್, ಎಷ್ಟು ಇಯರ್ಸ್ ಅದಾವ್ರಿ ಇಲ್ಲಿ 3 years ಇದೆ. ಓಕೆ, ಸೊ 3 years ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ಇದನ್ನೊಂದು ನೆನಪಿಟ್ಕೊರಿ. ಸೊ ನೆಕ್ಸ್ಟ್ ಏನು ಮಾಡಿರಿ, 15,000 ಮೆನ್ಷನ್ ಮಾಡಿರಿ. 1 ಅಂದರೆ ಸೇಮ್ 1 ಹೇಳ್ರಿ. ನೆಕ್ಸ್ಟ್ ಇಲ್ಲಿ 0.12 ಅಂತ ಆಗಬೇಕು. ಓಕೆ, 0.12 ಇದೆಯಲ್ಲ 0.12. ನೆಕ್ಸ್ಟ್ 3 ಅಂತ ಮೆನ್ಷನ್ ಮಾಡಬೇಕು. ಸೊ ಇವಾಗ 15,000 ಅದೇ ರೀತಿ ಹೇಳ್ರಿ. ನೆಕ್ಸ್ಟ್ ಇಲ್ಲಿ ಬ್ರೆಕೆಟ್ ಹಾಕ್ರಿ. ಇಲ್ಲಿ 1 + 0.12 ಅಂತ ಇದೆಯಲ್ಲ, ಸೊ ಇದನ್ನ ಆ್ಯಡ್ ಮಾಡಿ. ಆ್ಯಡ್ ಮಾಡಿದಾಗ ಎಷ್ಟು ಬರುತ್ತೆ 1.112 ಅಂತೇಳಿ ಬರುತ್ತೆ. ಅಂದರೆ ಇದನ್ನ 3 ಟೈಮ್ ಇಂಟು ಮಾಡಬೇಕು, ಮಲ್ಟಿಪ್ಲಿಕೇಶನ್ ಮಾಡಬೇಕು ಇದಕ್ಕೆ. ಓಕೆ, 1.112 ಇಂಟು 1.112 ಇಂಟು 1.112. ಓಕೆ, 3 ಟೈಮ್ಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ. ಸೊ ಅವಾಗ ಒಂದು ವ್ಯಾಲ್ಯೂ ಬರುತ್ತೆ 1.405 ಅಂತೇಳಿ ಬರುತ್ತೆ. ನೆಕ್ಸ್ಟ್ 15,000 ಇಟ್ಕೋರಿ. ನೆಕ್ಸ್ಟ್ 15,000 ಇಂಟು 1.405 ಅಂತೇಳಿ ಇದನ್ನ ಇಂಟು ಮಾಡಿರಿ. ಸೊ ಒಂದು ವ್ಯಾಲ್ಯೂ ಬರುತ್ತೆ, ಎಷ್ಟು ಬರುತ್ತೆ 21,075 ಅಂತೇಳಿ ಬರುತ್ತೆ. ಓಕೆ, ಸೊ ಅಂದರೆ FV = 21,075 ಅಂತ ಹೇಳ್ಬೋದು. ಓಕೆ, ಸೊ ಇದು ಎದ್ರ ಮೇಲೆ ನೋಡ್ರಿ, ಇಯರ್ಲಿ ಬೇಸಿಸ್ ಇದು. ಓಕೆ, ಸೊ ನಮಗೆ ಪ್ರಾಬ್ಲಮ್ದಾಗ ಏನು ಕೇಳಿದಾರೆ, ಇಯರ್ಲಿ ಬೇಸಿಸ್ ಆಯ್ತು ರೀ. ಸೊ ನೆಕ್ಸ್ಟ್ ಇನ್ನೇನು ಮಾಡ್ಬೇಕು, ನಾವು ಕ್ವಾರ್ಟರ್ಲಿ ಬೇಸಿಸ್ ಅಂತೇಳಿ ಮಾಡಬೇಕು. ಓಕೆ, ಕ್ವಾರ್ಟರ್ಲಿ ಬೇಸಿಸ್ ಅಂದ್ರೆ 4 ಮಂತ್ ತೆಗೆದುಕೊಳ್ಬೇಕು ನೀವು. 4 ಮಂತ್ ಅಂದರೆ ಈಗ 12 ಮಂತ್ ಇರ್ತಾವಲ್ಲ, ಸೊ ಕ್ವಾರ್ಟರ್ಲಿ 4 ಮಂತ್ ಅಂತೇಳಿ ನೀವು ತೆಗೆದುಕೊಳ್ಬೇಕು. ಓಕೆ, ಸೊ ಇಲ್ಲಿ ಏನು ಮಾಡಿರಿ, ಇದಕ್ಕೊಂದು ಸ್ವಲ್ಪ ಫಾರ್ಮುಲಾ ಚೇಂಜ್ ಬರುತ್ತೆ. ಕ್ವಾರ್ಟರ್ಲಿ ಬೇಸಿಸ್ ಅಂತ ಹಾಕ್ರಿ.
ಎಫ್ ವಿ ಈಕ್ವಲ್ ಟು ಪಿ ವಿ ಬ್ರೆಕೆಟ್ 1 ಪ್ಲಸ್ ಆರ್ ಡಿವೈಡೆಡ್ ಬೈ ಎಮ್ ಅಂತ ತೆಗೆದುಕೊಳ್ಬೇಕು. ನಂತರ ಬ್ರೆಕೆಟ್ ಕಂಪ್ಲೀಟ್ ಮಾಡಿ ಎಮ್ ಇಂಟು ಎನ್ ಅಂತೇಳಿ ಹಾಕಬೇಕು. ಓಕೆ, ಸೊ ಇಲ್ಲಿ ಏನಿದೆ ನೋಡ್ರಿ 1 ಪ್ಲಸ್ ಆರ್ ಎನ್ ಅಂತ ಅಷ್ಟೇ ಇದೆಯಲ್ಲ. ಸೊ ಇಲ್ಲಿ ಕ್ವಾರ್ಟರ್ಲಿ ಬೇಸಸ್ ಇರುವುದರಿಂದ ಕ್ವಾರ್ಟರ್ಲಿ ಬೇಸಸ್ ಸೊ ಇದೆ. ಸೊ ದ್ಯಾಟ್ ರೀಸನ್ ನೀವು ಏನು ಮಾಡಬೇಕು, ಫಾರ್ಮುಲಾದಾಗ ಚೇಂಜ್ ಮಾಡ್ಕೋಬೇಕು. ಓಕೆ, ಪಿ ವಿ ಬ್ರೆಕೆಟ್ 1 ಪ್ಲಸ್ ಆರ್ ಡಿವೈಡೆಡ್ ಬೈ ಎಮ್. ನೆಕ್ಸ್ಟ್ ಬ್ರೆಕೆಟ್ ಕಂಪ್ಲೀಟ್ ಆದ ನಂತರ ಎಮ್ ಇಂಟು ಎನ್ ಅಂತ ಹಾಕಬೇಕು. ಓಕೆ, ಎಮ್ ಎನ್ ಅಂದರೆ ಎಮ್ ಇಂಟು ಎನ್ ಅಂದಂಗೆ. ಸೊ ನೆಕ್ಸ್ಟ್ ಮೆನ್ಷನ್ ಮಾಡಿರಿ ಪಿ ವಿ ಅಂದರೆ ಎಷ್ಟಿದೆ ನೋಡಿರಿ. ಪ್ರಾಬ್ಲಮ್ದಾಗ ಆಲ್ರೆಡಿ ಇದೆ ನೋಡಿರಿ. ಪಿ ವಿ ಅಂದರೆ ಎಷ್ಟಿದೆ, 15,000 ಇದೆಯಲ್ಲ. ಸೊ ಪಿ ವಿ ಅಂದರೆ 15,000 ಅಂತೇಳಿ ಮೆನ್ಷನ್ ಮಾಡಿರಿ. ಸೊ ಇದಾದ ನಂತರ 1 ಪ್ಲಸ್ ಆರ್, 1 ಅಂದರೆ ಇನ್ಬಿಲ್ಟಾಗಿ ಇಡಬೇಕು 1 ಅಂತೇಳಿ. ನೆಕ್ಸ್ಟ್ ಆರ್ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್. ಎಷ್ಟು ರೇಟ್ ಇದೆ ನೋಡಿರಿ, 12% ಇದೆಯಲ್ಲ. ಸೊ ಇದನ್ನು ನೀವು ಯಾವ ಥರ ಬರೆದ್ರೆ 0.12 ಅಂತೇಳಿ ಬರಿಬೋದು. ಇಲ್ಲಿ ಅಂತಂದ್ರೆ 0.12 ಅಂತೇಳಿ ಮೆನ್ಷನ್ ಮಾಡ್ಬೋದು. ಓಕೆ, ಸೊ ಏನು ಮಾಡಿರಿ 0.12 ಅಂತೇಳಿ ಮೆನ್ಷನ್ ಮಾಡಿರಿ. ನೆಕ್ಸ್ಟ್ ಡಿವೈಡೆಡ್ ಬೈ ಎಮ್ ಅಂದಾಗ ಸೊ ಕ್ವಾರ್ಟರ್ಲಿ ಬೇಸಿಸ್ ಇರೋದ್ರಿಂದ ನಾವು ಏನು ಮೆನ್ಷನ್ ಮಾಡ್ಬೇಕ್ರಿ, 4 ಅಂತೇಳಿ ಮೆನ್ಷನ್ ಮಾಡಬೇಕು, 4 ಅಂತೇಳಿ ಮೆನ್ಷನ್ ಮಾಡಬೇಕು. ಸೊ ಡಿವೈಡೆಡ್ ಬೈ 4 ಅಂತ ಮಾಡಿರಿ. ನೆಕ್ಸ್ಟ್ ಇನ್ನೊಂದು ಏನು ಮಾಡಬೇಕು, ಈಗ ಎಮ್ ಅಂದರೆ ಏನು ರೀ, ಎಮ್ ಅಂದ್ರೆ 4, ನೆಕ್ಸ್ಟ್ ಎನ್ ಅಂದ್ರೆ 3 ಅಂತ ಮೆನ್ಷನ್ ಮಾಡಬೇಕು. ಅಂದರೆ 4 3 12 ಆಗುತ್ತೆ. ಓಕೆ, ಸೊ ನೀವು ನೆಕ್ಸ್ಟ್ ಏನು ಮಾಡಬೇಕಂದ್ರೆ 1 ಪ್ಲಸ್, ಈಗ ನೆಕ್ಸ್ಟ್ ಏನು ಮಾಡಿರಿ 1 ಇಟ್ಕೋರಿ. ನೆಕ್ಸ್ಟ್ ಪ್ಲಸ್ 0.12 ಡಿವೈಡೆಡ್ ಬೈ 4 ಮಾಡ್ಕೊಂಡ. ಸೊ ಅದಕ್ಕೆ ಪ್ಲಸ್ 1 ಮಾಡಿ ನೆಕ್ಸ್ಟ್ ಅದನ್ನು 12 ಟೈಮ್ಸ್ ಮಾಡಬೇಕು, ನಾವು ಈ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ ಇದಾದ ನಂತರ ಒಂದು ಆನ್ಸರ್ ಬರುತ್ತೆ. ಸೊ 15,000 ಇಂಟು ಇಲ್ಲಿ 12 ಟೈಮ್ಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಅದು ಅಮೌಂಟ್ ನೋಡಿರಿ ಟೋಟಲ್ ಆಗಿ ಎಷ್ಟು ಬರುತ್ತೆ ಅಂದರೆ 15,000 ಇಂಟು 12 ಮಲ್ಟಿಪ್ಲಿಕೇಶನ್ ಏನು ಮಾಡ್ತಾರಲ್ಲ. ಸೊ ಅವಾಗ 21,391 ಅಂತೇಳಿ ಬರುತ್ತೆ. ಸೊ ಇದಕ್ಕೆ ಫ್ಯೂಚರ್ ವ್ಯಾಲ್ಯೂ ಅಂತೇಳಿ ನೀವು ಕ್ವಾರ್ಟರ್ಲಿ ಬೇಸಿಸ ಮೆನ್ಷನ್ ಮಾಡ್ಬೋದು. ಓಕೆ, ಸೊ ಈ ಥರ ಒಂದು ಪ್ರಾಬ್ಲಮ್ ಇದೆ. ಸೊ ನೀವು ಈಸಿಲಿ ಸಾಲ್ವ್ ಮಾಡ್ಬೋದು. ಓಕೆ, ಈ ಥರ ಪ್ರಾಬ್ಲಮ್ ಇದೆ ಕ್ವಾರ್ಟರ್ಲಿ ಬೇಸಿಸ್ದಾಗ ಈ ಥರ ಮಾಡಬೇಕು. ಓಕೆ, ನೆಕ್ಸ್ಟ್ ನೋಡೋಣ. ಈಗ ಕ್ವಶನ್ ನಂಬರ್ 4 ನೋಡೋಣ. ಓಕೆ, ಸೊ ಕ್ವಶನ್ ನಂಬರ್ 4ದಾಗ ಏನಿದೆ ನೋಡ್ರಿ, ದ ಡಾಟಾ, ಇಲ್ಲೂ ಕೂಡ 5 ಮಾರ್ಕ್ಸ್ ಕ್ವಶನಿಗೆ ಕೇಳಿದ್ದಾರೆ. ಇದನ್ನು ದ ಡಾಟಾ ರಿಲೇಟಿಂಗ್ ಟು ಚೈತನ್ಯ ಲಿಮಿಟೆಡ್, ರಿಲೇಟಿಂಗ್ ಟು ಚೈತನ್ಯ ಲಿಮಿಟೆಡ್, ಒನ್ಸ್ ಅಗೇನ್ ರಿಲೇಟಿಂಗ್ ಟು ಚೈತನ್ಯ ಲಿಮಿಟೆಡ್ ಆ್ಯಂಡ್ ನವ್ಯ ಲಿಮಿಟೆಡ್ ಆಸ್ ಬಿಲೋ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ನ ಪರ್ಟಿಕ್ಯುಲರ್ಸ್ ಕೊಟ್ಟಿದ್ದಾರೆ, ಚೈತನ್ಯ ಲಿಮಿಟೆಡ್, ನೆಕ್ಸ್ಟ್ ಒನ್ನ ನವ್ಯ ಲಿಮಿಟೆಡ್ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ ಇಕ್ವಿಟಿ ಕ್ಯಾಪಿಟಲ್ ಕೊಟ್ಟಿದ್ದಾರೆ 1,20,000 ಚೈತನ್ಯ, ನವ್ಯ ಲಿಮಿಟೆಡ್ದಾಗ 7 lakh ಅಂತ ಕೊಟ್ಟಿದ್ದಾರೆ. ಡಿಬೆಂಚರ್ ಕೊಟ್ಟಿದ್ದಾರೆ, ಇದು ಪ್ರಾಬ್ಲಮ್ದಾಗ ಭಾಳಷ್ಟು ಇಂಪಾರ್ಟೆಂಟ್ ರೀ. ಡಿಬೆಂಚರ್ 8 lakh rupees ಅಂತಿದೆ ಚೈತನ್ಯ ಲಿಮಿಟೆಡ್ದಾಗ, ನವ್ಯ ಲಿಮಿಟೆಡ್ದಾಗ 13 lakh ಅಂತ ಇದೆ. ಓಕೆ, ಔಟ್ಪುಟ್ಸ್ ಏನು ಯೂನಿಟ್ ಅದು ಕೊಟ್ಟಿದ್ದಾರೆ 1,20,000 ಔಟ್ಪುಟ್ ಇದೆ. ನೆಕ್ಸ್ಟ್ ಒನ್ 30,000 ಔಟ್ಪುಟ್ ಇದೆ. ಓಕೆ, ಯೂನಿಟ್ಸ್ ಆಗಿದೆ. ನೆಕ್ಸ್ಟ್ ನೋಡ್ರಿ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಅಂತಿದೆ, ಇಲ್ಲಿ 60 ಅಂತಿದೆ. ನೆಕ್ಸ್ಟ್ ಇಲ್ಲಿ 500 ಅಂತಿದೆ. ಓಕೆ, ನೆಕ್ಸ್ಟ್ ಒನ್ ವೇರಿಯಬಲ್ ಕಾಸ್ಟ್ ಅಂತ ಕೊಟ್ಟಿದ್ದಾರೆ, ವೇರಿಯಬಲ್ ಕಾಸ್ಟ್ 20 ಅಂತಿದೆ. ನೆಕ್ಸ್ಟ್ ಇಲ್ಲಿ 150 ಅಂತಿದೆ. ಓಕೆ, ಸೊ ಇಲ್ಲಿ ಎರಡು ಚೈತನ್ಯ ಲಿಮಿಟೆಡ್ ಆ್ಯಂಡ್ ನವ್ಯ ಲಿಮಿಟೆಡ್ ಅಂತ ಕೊಟ್ಟಿದ್ದಾರೆ. ಸೊ ಏನು ಹೇಳ್ತಾರೆ ನೆಕ್ಸ್ಟ್ ಒನ್ ನೋಡ್ರಿ, ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ಆಪ್ರೇಟಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಲಿವರೇಜ್ ಆಫ್ ಬೋತ್ ಕಂಪ್ನೀಸ್ ಅಂತ ಹೇಳ್ತಾರೆ. ಓಕೆ, ಸೊ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಆಪ್ರೇಟಿಂಗ್ ಎವರೇಜ್ ಆ್ಯಂಡ್ ಫೈನಾನ್ಷಿಯಲ್ ಲಿವರೇಜ್ ಅಂತ ಹೇಳ್ತಾರೆ. ಓಕೆ, ಸೊ ನಿಮ್ಗೆ ಪ್ರಾಬ್ಲಮ್ ಈ ಥರ ಏನು ಕೊಟ್ಟಿದ್ದಾರಲ್ಲ, ಸೊ ಇಲ್ಲಿ ಪ್ರಾಬ್ಲಮ್ ನೋಡಿದಾಗ ನಿಮ್ಗೆ ಮೈಂಡ್ದಲ್ಲಿ ಬರಬೇಕು. ಸೊ ಆಪ್ರೇಟಿಂಗ್ ಲಿವರೇಜ್ನ ಸಾಲ್ವ್ ಮಾಡಬೇಕಾದ್ರೆ ಆಪ್ರೇಟಿಂಗ್ ಲಿವರೇಜ್ ನಾವು ಪಾಯಿಂಟ್ ಔಟ್ ಮಾಡಬೇಕಾದ್ರೆ ನಮಗೆ ಇಂಪಾರ್ಟೆಂಟ್ ಏನೇನಂದರೆ ಕಾಂಟ್ರಿಬ್ಯೂಷನ್ ಅನ್ನೋದು ಬೇಕು. ಓಕೆ, ಕಾಂಟ್ರಿಬ್ಯೂಷನ್ ಬೇಕು. ನೆಕ್ಸ್ಟ್ ಅವನ್ನ EBIT ಬೇಕು. ಓಕೆ, ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಅಂತ ಹೇಳಿ ಬೇಕು. ಸೊ ನೆಕ್ಸ್ಟ್ ಒನ್ನ ಫೈನಾನ್ಷಿಯಲ್ ಲಿವರೇಜ್ ಮಾಡ್ಬೇಕಾದ್ರೆ ಯೂಶ್ವಲಿ ನಮಗೇನು ಬೇಕು ರೀ, EBIT ಬೇಕು, PBT ಬೇಕು, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅನ್ನೋದು ಬೇಕು. ಓಕೆ, ಸೊ ಹಿಂಗಿದ್ದಾಗ ಜಸ್ಟ್ ಏನು ಮಾಡಬೇಕು, ಈಗ ಕಾಂಟ್ರಿಬ್ಯೂಷನ್ ಅನ್ನೋದು ಡೈರೆಕ್ಟಾಗಿ ಕೊಟ್ಟಿಲ್ಲ. ಓಕೆ, ಕೊಟ್ಟಿಲ್ಲ ಅಂದರೆ ಏನು ಮಾಡಿರಿ, ಪಾಯಿಂಟ್ ಔಟ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಸೊಲ್ಯೂಷನ್ ಅಂತ ಹಾಕ್ರಿ ಅಥವಾ ಆನ್ಸರ್ ಅಂತ ಹಾಕಬೇಕು. ಓಕೆ, ಫಸ್ಟಿಗೆ ಏನು ಪಾಯಿಂಟ್ ಔಟ್ ಮಾಡಬೇಕು, ಕಾಂಟ್ರಿಬ್ಯೂಷನ್ ಅನ್ನೋದು ಪಾಯಿಂಟ್ ಔಟ್ ಮಾಡಬೇಕು. ಇದಾದ ನಂತರ
ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಮಾಡಬೇಕು. ಸೊ ನೆಕ್ಸ್ಟ್ ಅವನ್ನ ಪಿ ಬಿ ಟಿ ಮಾಡಬೇಕು, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತೇಳಿ ಮಾಡಬೇಕು. ಓಕೆ, ಸೊ ಇವಾಗ ನೋಡ್ರಿ ಜಸ್ಟ್ ಈಗ ಕಾಂಟ್ರಿಬ್ಯೂಷನ್ ಫೈಂಡ್ ಔಟ್ ಮಾಡ್ಬೇಕು. ನಾವು ಕಾಂಟ್ರಿಬ್ಯೂಷನ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಏನೇನಿದೆ ರೀ, ಸೇಲ್ಸ್ ಮೈನಸ್ ವೇರಿಯೇಬಲ್ ಕಾಸ್ಟ್ ಮಾಡಿದಾಗ ಸೊ ನಮಗೆ ಕಾಂಟ್ರಿಬ್ಯೂಷನ್ ಅಂತೇಳಿ ಸಿಗುತ್ತೆ. ಓಕೆ, ಸೇಲ್ಸ್ ಮೈನಸ್ ವೇರಿಯೇಬಲ್ ಕಾಸ್ಟ್. ಸೊ ಈಗ ಅದಕ್ಕೊಂದು ಏನು ಮಾಡಿರಿ, ಟೇಬಲ್ ಹಾಕ್ರಿ, ಈ ಥರ ಫಾರ್ಮ್ಯಾಟ್ ಹಾಕ್ರಿ, ಪರ್ಟಿಕ್ಯುಲರ್ಸ್ ಚೈತನ್ಯ ಲಿಮಿಟೆಡ್, ನೆಕ್ಸ್ಟ್ ನವ್ಯ ಲಿಮಿಟೆಡ್ ಅಂತ ಹಾಕ್ರಿ. ಸೊ ನೆಕ್ಸ್ಟ್ ಏನಿಲ್ಲ, ಸೇಲ್ಸನ್ನು ತೆಗೆದುಕೊಳ್ಬೇಕು. ಓಕೆ, ಸೇಲ್ಸ ಪ್ರೈಸ್ ಟೋಟಲ್ ಆಗಿ ಕೊಟ್ಟಿದ್ದಾರೆ ನೋಡ್ರಿ, ಟೋಟಲ್ ಆಗಿ ಕೊಟ್ಟಿಲ್ಲ ಬಟ್ ಯೂನಿಟ್ಸ್ ಆಗಿ ಕೊಟ್ಟಿದ್ದಾರೆ. ಓಕೆ, ಸೊ ಈಗ ಏನು ಮಾಡೋಣ, ಈಗ ಫಸ್ಟ್ ಅಬ್ಸರ್ವ್ ಮಾಡಿರಿ ಔಟ್ಪುಟ್ ಎಷ್ಟಿದೆ ನೋಡಿರಿ, ಇಲ್ಲಿ ನೋಡಿರಿ ಔಟ್ಪುಟ್ ಎಷ್ಟಿದೆ ರೀ, ಔಟ್ಪುಟ್ ಇನ್ ಯೂನಿಟ್ಸ್ ಅಂತಿದೆಯಲ್ಲ. ಸೊ ಎಷ್ಟು ಔಟ್ಪುಟ್ ಇದೆ, 1,20,000 ಯೂನಿಟ್ಸ್ ಇದೆ ನೋಡಿ, 1,20,000. ಇದು ಯಾವುದ್ರೊಳಗೆ, ಚೈತನ್ಯ ಲಿಮಿಟೆಡ್ದಾಗ 1,20,000. ನೆಕ್ಸ್ಟ್ ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ ರೀ, 60 ಅಂತಿದೆ. ಏನು ಮಾಡಬೇಕಂದ್ರೆ ಈ ಥರ ತೆಗೆದುಕೊಳ್ಬೇಕು, 1,20,000 ಇಂಟು 60 ಅಂತೇಳಿ ಮಾಡಬೇಕು. ಓಕೆ, ಸೊ ಇದಾದ ನಂತರ ಸೇಮ್ ಇಲ್ಲೂ ಔಟ್ಪುಟ್ ಎಷ್ಟಿದೆ ನೋಡಿರಿ, 30,000 ಇಂಟು 500 ಅಂತೇಳಿ ಮಾಡಬೇಕು. ಓಕೆ, ಸೇಮ್ ಇದನ್ನೇ ಏನು ಮಾಡ್ಕೊರಿ, 1,20,000 ಇಂಟು 60 ಮಾಡಿರಿ, ಒಂದು ವ್ಯಾಲ್ಯೂ ಬರುತ್ತೆ. ಸೊ ಅಮೌಂಟ್ ಎಷ್ಟು ಬರುತ್ತೆ ನೋಡಿರಿ, 72 lakh ಅಂತೇಳಿ ಬರುತ್ತೆ ಚೈತನ್ಯ ಲಿಮಿಟೆಡ್ದಾಗ. ನೆಕ್ಸ್ಟ್ 30,000 ಇಂಟು 500 ಮಾಡಿರಿ, ಅದಕ್ಕೂ ಕೂಡ ಒಂದು ವ್ಯಾಲ್ಯೂ ಬರುತ್ತೆ. ಎಷ್ಟು ಬರುತ್ತೆ, 1,50 lakh ಅಂತೇಳಿ ಬರುತ್ತೆ. ಓಕೆ, ಸೊ ಇದಾದ ನಂತರ ಲೆಸ್ ವೇರಿಯೇಬಲ್ ಕಾಸ್ಟನ್ನು ಮಾಡಬೇಕು. ಓಕೆ, ಸೊ ವೇರಿಯೇಬಲ್ ಕಾಸ್ಟ್ದು ಕೂಡ ಹಿಂಗೆ ಕೊಟ್ಟಿದ್ದಾರೆ ನೋಡಿರಿ, ₹20 ಅಂತ ಕೊಟ್ಟಿದ್ದಾರೆ, ಇಲ್ಲಿ ₹150 ಅಂತ ಕೊಟ್ಟಿದ್ದಾರೆ. ಇದನ್ನು ಏನು ಮಾಡಬೇಕು, 1,20,000 ಇಂಟು 20, ನೆಕ್ಸ್ಟ್ 30,000 ಇಂಟು 150 ಮಾಡಬೇಕು. ಓಕೆ, ಸೊ ಈಗ ನೋಡಿರಿ 1,20,000 ಇಂಟು 20 ಮಾಡಿದಾಗ ಒಂದು ವ್ಯಾಲ್ಯೂ ಬರುತ್ತೆ, ಎಷ್ಟು, 24 lakh. ನೆಕ್ಸ್ಟ್ 30,000 ಇಂಟು 150 ಮಾಡಿರಿ, 45 lakh ಅಂತೇಳಿ ಬರುತ್ತೆ. ಓಕೆ, ಸೊ ಇದು ಕಾಲಮ್ ನೋಡಬೇಕು, ಚೈತನ್ಯ ಲಿಮಿಟೆಡ್ ಆ್ಯಂಡ್ ನವ್ಯ ಲಿಮಿಟೆಡ್ ಅಂತೇಳಿ. ಓಕೆ, ಸೊ ಇದಾದ ನಂತರ ಇವನ್ನ ಲೆಸ್ ಮಾಡಿರಿ. ಎರಡು ಸೇಲ್ಸ್ದಾಗ ಯಾವಾಗಲೂ ವೇರಿಯೇಬಲ್ ಕಾಸ್ಟ್ ಲೆಸ್ ಮಾಡೋದ್ರಿಂದ ನಮಗೇನು ಸಿಗುತ್ತೆ, ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಓಕೆ, ಇಲ್ಲಿ 72 ಲ್ಯಾಕ್ದಲ್ಲಿ 24 lakh ಲೆಸ್ ಮಾಡಿರಿ, ರಿಮೈನಿಂಗ್ ಎಷ್ಟು ಬರುತ್ತೆ, 48 lakh ಬರುತ್ತೆ. ಓಕೆ, ನೆಕ್ಸ್ಟ್ 1,50 lakh ಮೈನಸ್ 45 lakh ಮಾಡಿರಿ. ಸೊ ಎಷ್ಟು ಬರುತ್ತೆ, 1,05 lakh rupees ಅಂತ ಹೇಳಿ ಬರುತ್ತೆ. ಸೊ ಇದಕ್ಕೆ ಕಾಂಟ್ರಿಬ್ಯೂಷನ್ ಅಂತೇಳಿ ಹೆಡ್ಡಿಂಗ್ ಕೊಡಬೇಕು. ಹಾಗಾದರೆ ನಾವು ಏನು ಪಾಯಿಂಟ್ ಔಟ್ ಮಾಡಿದ್ವಿ ರೀ, ಕಾಂಟ್ರಿಬ್ಯೂಷನ್ ಪಾಯಿಂಟ್ ಔಟ್ ಮಾಡಿದ್ವಿ. ಓಕೆ, ಸೊ ನೆಕ್ಸ್ಟ್ ಲೆಸ್ ಫಿಕ್ಸ್ಡ್ ಕಾಸ್ಟ್ ಮಾಡಬೇಕು. ಓಕೆ, ಪ್ರಾಬ್ಲಮ್ದಲ್ಲಿ FC ಅಂತ ಹೇಳಿ ಕೊಡ್ತಾರೆ, ಇಲ್ಲಪ್ಪ ಅಂತಂದ್ರೆ ಫಿಕ್ಸ್ಡ್ ಕಾಸ್ಟ್ ಅಂತೇಳಿ ಕೊಟ್ಟಿರ್ತಾರೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿರಿ, ಫಿಕ್ಸ್ಡ್ ಕಾಸ್ಟ್ ಎಲ್ಲಿರ ಇದೇನು ನೋಡ್ರಿ, ಸೊ ಎಲ್ಲೂ ಇಲ್ಲ, ಬಿಟ್ಟು ಬಿಡ್ರಿ, ಇದನ್ನೇನು ಮಾಡಿರಿ, ಹಂಗೆ ಜಸ್ಟ್ ಹಂಗೆ ಮೆನ್ಷನ್ ಮಾಡಿರಿ, ನಿಲ್ಲತ್ತು ಮೆನ್ಷನ್ ಮಾಡಿರಿ. ಸೊ ಇದಾದ ನಂತರ ಟೋಟ್ಲಿಂಗ್ ಮಾಡ್ಕೋರಿ, ಫಿಕ್ಸ್ಡ್ ಕಾಸ್ಟ್ ಮೈನಸ್ ಮಾಡಿ ಟೋಟ್ಲಿಂಗ್ ಮಾಡ್ಕೋರಿ, ಎಷ್ಟು ಬರುತ್ತೆ, ಸೇಮ್ ಅಮೌಂಟೇ ಬರುತ್ತೆ, ಕಾಂಟ್ರಿಬ್ಯೂಷನ್ ಎಷ್ಟಿದೆಯಲ್ಲ ಅಷ್ಟೇ ಬರುತ್ತೆ. ದ್ಯಾಟ್ ರೀಸನ್ ಯಾಕಂದ್ರೆ ಫಿಕ್ಸ್ಡ್ ಕಾಸ್ಟ್ ಯಾವುದೂ ಇಲ್ಲ. ಸೊ 48 lakh, ನೆಕ್ಸ್ಟ್ 1,05 lakh ಅಂತೇಳಿ ಬರುತ್ತೆ. ಸೊ ಇದಕ್ಕೆ ಏನು ಮೆನ್ಷನ್ ಮಾಡಬೇಕಂದ್ರೆ EBIT ಅಂತೇಳಿ ಮೆನ್ಷನ್ ಮಾಡಬೇಕು, ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಅಂತೇಳಿ. ಓಕೆ, ಸೊ ಇದಾದ ನಂತರ ನಾವು PBT ಪಾಯಿಂಟ್ ಔಟ್ ಮಾಡಬೇಕು. ಸೊ ಲೆಸ್ ಇಂಟ್ರೆಸ್ಟ್ ಆನ್ ಡೆಟ್ಸ್ ಅಂತ ಹಾಕಬೇಕು. ಓಕೆ, ಸೊ ಇಲ್ಲಿ ಇಂಟ್ರೆಸ್ಟ್ ಎದ್ರ ಮೇಲೆ ಕೊಡ್ಬೋದು ನೋಡ್ರಿ, ಓನ್ಲಿ ಫಾರ್ ಕೊಟ್ರೆ ಎಷ್ಟ್ರ ಮೇಲೆ ಕೊಡ್ಬೋದು ರೀ, ಡಿಬೆಂಚರ್ ಹೋಲ್ಡರ್ಸ್ ಮೇಲೆ ಕೊಡ್ಬೋದು. ಸೊ 8 lakh ಇಂಟು 12 ಡಿವೈಡೆಡ್ ಬೈ 100 ಮಾಡ್ಕೊರಿ. ನೆಕ್ಸ್ಟ್ 13 lakh ಇಂಟು 12 ಡಿವೈಡೆಡ್ ಬೈ 100 ಮಾಡ್ಕೋಬೇಕು. ಓಕೆ, ಸೊ 8 lakh ಇಂಟು 12 ಡಿವೈಡೆಡ್ ಬೈ 100 ಮಾಡಿದಾಗ ಸೊ ಒಂದು ವ್ಯಾಲ್ಯೂ ಬರುತ್ತೆ 96,000 ಅಂತೇಳಿ ಬರುತ್ತೆ. ಸೇಮ್ 13 lakh ಇಂಟು 12 ಡಿವೈಡೆಡ್ ಬೈ 100 ಮಾಡ್ಕೊರಿ. ಸೊ ವ್ಯಾಲ್ಯೂ ಬರುತ್ತೆ 1,56,000 ಅಂತೇಳಿ ಬರುತ್ತೆ. ಸೊ ಲಾಸ್ಟಿಗೆ ಕ್ಲೋಸ್ ಮಾಡ್ರಿ ಇದನ್ನ. ಸೊ 48 lakh ಲೆಸ್ ಮಾಡಿರಿ 96,000. ಸೊ ಅಮೌಂಟ್ ಬರುತ್ತೆ 47,04,000. ನೆಕ್ಸ್ಟ್ 1,05 lakh 1,56,000 ಲೆಸ್ ಮಾಡಿರಿ, ಅಮೌಂಟ್ ಬರುತ್ತೆ 1,03,44,000 ಅಂತೇಳಿ ಬರುತ್ತೆ. ಸೊ ಇದಕ್ಕೆ PBT ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ಸೊ ಟ್ಯಾಕ್ಸ್ ಇದನ್ನು ಮಾಡಿದ್ರೆ ಅಂದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತೇಳಿ ಹಾಕಬೇಕು, ಬಟ್ ಟ್ಯಾಕ್ಸನ್ನು ಡಿಡಕ್ಟ್ ಮಾಡಿಲ್ಲ ನಾವು. ಓಕೆ, ಸೊ ಈ ಥರ ಪಾಯಿಂಟ್ ಔಟ್ ಮಾಡಬೇಕು, ಇದನ್ನ PBT. ಸೊ ನೆಕ್ಸ್ಟ್ ಇನ್ನು ಕಮ್ ಟು ದ ಪಾಯಿಂಟ್, ಪ್ರಾಬ್ಲಮ್ದಾಗ ಏನು ಕೇಳಿದಾರೆ, ಆಪ್ರೇಟಿಂಗ್ ಲಿವರೇಜ್ ಮತ್ತು ಇನ್ನೊಂದು ಫೈನಾನ್ಷಿಯಲ್ ಲಿವರೇಜ್ ಅಂತೇಳಿ ಕೇಳಿದ್ದಾರೆ. ಓಕೆ, ಸೊ ಆಪ್ರೇಟಿಂಗ್ ಲಿವರೇಜ್ ಅಂದಾಗ ಇಲ್ಲಿ ಒಂದು ಫಾರ್ಮುಲಾ ಹಾಕಬೇಕು.
ಆ್ಯಕ್ಚುಲಿ ಇವಾಗ ನೋಡ್ರಿ ಇಂಪಾರ್ಟೆಂಟ್ ಕ್ಯಾಲ್ಕುಲೇಷನ್ ಆಫ್ ಲೆವರೇಜ್ ಅಂತ ಹಾಕ್ರಿ. ಫಸ್ಟಿಗೆ ಯಾವ್ದು ಕೇಳಿದ್ದಾರೆ, ಕ್ಯಾಲ್ಕುಲೇಷನ್ ಆಫ್ ಆಪರೇಟಿಂಗ್ ಲೆವರೇಜ್ ನೋಡೋಣ. ಆಪರೇಟಿಂಗ್ ಲೆವರೇಜ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT ಅಂತ ಮೆನ್ಷನ್ ಮಾಡಬೇಕು. ಓಕೆ, ಸೊ ಇಲ್ಲಿ ಎರಡು ಕಂಪ್ನಿ ಅದಾವಲ್ಲ, ಸೊ ಎರಡು ಲಿಮಿಟೆಡ್, ಚೈತನ್ಯ ಲಿಮಿಟೆಡು ತೆಗೆದುಕೊಳ್ರಿ, ನವ್ಯ ಲಿಮಿಟೆಡು ತೆಗೆದುಕೊಳ್ರಿ. ಸೊ ಈಗ ಕಾಂಟ್ರಿಬ್ಯೂಷನ್ ಎಷ್ಟಿದೆ, ಚೈತನ್ಯ ಲಿಮಿಟೆಡ್ 48 ಲ್ಯಾಕ್ ಇದೆ, ನವ್ಯ ಲಿಮಿಟೆಡ್ದಾಗ ರೀ 1 crore 5 lakh ಇದೆ. ಸೇಮ್ ಮೆನ್ಷನ್ ಮಾಡಿರಿ, 48 lakh ನೆಕ್ಸ್ಟ್ 1 crore 5 lakh ಅಂತ ಮೆನ್ಷನ್ ಮಾಡಿರಿ. ನೆಕ್ಸ್ಟ್ EBIT ನೋಡಿರಿ, EBIT ಎಷ್ಟಿದೆ ರೀ, ಎರಡು ಥರದ್ದು, ಇಲ್ಲೂ 48 lakh ಇದೆ, ಇಲ್ಲೂ 1 crore 5 lakh ಇದೆ. ಓಕೆ, ಸೇಮ್ ಇದೆಲ್ಲ. ಸೊ 48 lakh 1 crore 5 lakh ಇದೆ. 48 lakh ಡಿವೈಡೆಡ್ ಬೈ 48 lakh ಮಾಡೋದ್ರಿಂದ 1 ಅಂತ ಹೇಳಿ ಬರುತ್ತೆ, ಅಂದರೆ 1 ಟೈಮ್. ನೆಕ್ಸ್ಟ್ 1 crore 5 lakh ಡಿವೈಡೆಡ್ ಬೈ 1 crore 5 lakh ಮಾಡೋದ್ರಿಂದ 1 ಅಂತ ಹೇಳಿ ಬರುತ್ತೆ. ಸೊ 1 ಟೈಮ್ ಅಂತೇಳಿ ಮೆನ್ಷನ್ ಮಾಡ್ಬೋದು. ಓಕೆ, ಅಪ್ರಾಕ್ಸಿಮೇಟ್ಲಿ ಕೂಡ ನೀವು ನೋಡ್ಬೋದು. ಓಕೆ, ಸೊ ನೆಕ್ಸ್ಟ್ ಇನ್ನೇನು ಮಾಡಬೇಕು, ಸೆಕೆಂಡ್ ಒನ್ ತೋರಿ ಫೈನಾನ್ಷಿಯಲ್ ಲೆವರೇಜ್ ಅಂತ ಹಾಕ್ರಿ. ಇಲ್ಲಿ EBIT ಡಿವೈಡೆಡ್ ಬೈ PBT ಅಂತ ಮೆನ್ಷನ್ ಮಾಡಬೇಕು. ಓಕೆ, ಸೊ EBIT ನೋಡ್ರಿ ಎಷ್ಟಿದೆ ರೀ, 48 lakh ಇದೆ. ಎದರೊಳಗೆ ರೀ, ಚೈತನ್ಯ ಲಿಮಿಟೆಡ್ 48 lakh ಡಿವೈಡೆಡ್ ಬೈ PBT ಎಷ್ಟಿದೆ, 47 lakh 4,000 ಇದೆ. ಓಕೆ, 47 lakh 4,000 ಮಾಡೋದ್ರಿಂದ ಅಮೌಂಟ್ ಎಷ್ಟು ಬರುತ್ತೆ, ಒಂದು ವ್ಯಾಲ್ಯೂ ಬರುತ್ತೆ. ಅಮೌಂಟ್ ನೋಡ್ರಿ ಎಷ್ಟು ಅಂತೇಳಿ ಬರುತ್ತೆ, ಈಗ 48 lakh ಡಿವೈಡೆಡ್ ಬೈ 47 lakh 4,000 ಮಾಡೋದ್ರಿಂದ 1.02 ಅಂತೇಳಿ ಬರುತ್ತೆ. ಇದನ್ನ ಟೈಮ್ ಅಂತೇಳಿ ನೀವು ತೆಗೆದುಕೊಳ್ಬೇಕು. ಓಕೆ, ಸೊ ನೆಕ್ಸ್ಟ್ ನೋಡ್ರಿ, ಇನ್ನು 1 crore 5 lakh ಡಿವೈಡೆಡ್ ಬೈ ಎಷ್ಟು ಮಾಡಬೇಕು, 1 crore 3 lakh 44,000 ಮಾಡಬೇಕು. ಓಕೆ, 1 crore 5 lakh ಅದ ನವ್ಯ ಲಿಮಿಟೆಡ್, 1 crore 5 lakh ಡಿವೈಡೆಡ್ ಬೈ 1 crore 3 lakh 44,000. ಸೊ ಅಮೌಂಟ್ 1.02 ಟೈಮ್ಸ್ ಅಂತ ಹೇಳಿ ಬರುತ್ತೆ, ಅಂದರೆ ಅಪ್ರಾಕ್ಸಿಮೇಟ್ಲಿ ಇಷ್ಟೇ ಬರುತ್ತೆ. ಓಕೆ, ಸೊ ಈ ಥರ ನೀವು ಪ್ರಾಬ್ಲಮನ್ನು ಫೈಂಡ್ ಔಟ್ ಮಾಡ್ಬೋದು. ಇಲ್ಲಿ ಆಪರೇಟಿಂಗ್ ಲಿವರೇಜ್ ಐತ್ರಿ, ನೆಕ್ಸ್ಟ್ ಇನ್ನೊಂದು ಫೈನಾನ್ಷಿಯಲ್ ಲಿವರೇಜ್. ಓಕೆ, ಸೊ ಇದು ಇಂಪಾರ್ಟೆಂಟ್ ಪ್ರಾಬ್ಲಮ್ ಎಕ್ಸಾಮ್ದಲ್ಲಿ ಕೇಳಿದ್ದಾರೆ ನೋಡ್ರಿ, 2024-25 ಇಯರ್ದಲ್ಲಿ. ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ 2 ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ದೀನಿ. ಸೊ ಒಂದು ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಿರಿ. ನಿಮ್ಗೆ ಕ್ಲಾಸ್ ಲೈಕ್ ಆಗಿತ್ತಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊರಿ, ಪ್ರೆಸ್ ದ ಬೆಲ್ ಐಕಾನ್. ನಾವು ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳು ಕೂಡ ನೀವು ಈಸಿಯಾಗಿ ನೋಟಿಫಿಕೇಶನ್ ಮುಖಾಂತರ ನೋಡ್ಬೋದು. ಓಕೆ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಕ್ವಶನ್ ನಂಬರ್ 5 ಸಾಲ್ವ್ ಮಾಡೋಣ. ಓಕೆ, ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ ಯು.